ಹತ್ಯೆ ಪ್ರಕರಣ ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಗರದ ಪಾಂಚಜನ್ಯ ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ, ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದು, ಅದರಂತೆ ಇಂದು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ನಡೆದಿರತಕ್ಕಂಥ ನೇಹಾ ಹಿರೇಮಠ ಎಂಬ ಸಹೋದರಿಯ ಕೊಲೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಸಹೋದರಿಯ ಹತ್ಯೆಯನ್ನು ಹುಬ್ಬಳ್ಳಿಯಲ್ಲಿ ಫಯಾಜ್ ಎಂಬುವಂಥ ಮುಸ್ಲಿಂ ಯುವಕ ಮಾಡಿರ್ತಾನೆ. ಅದಕ್ಕೆ ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಅದು ಅವರ ವೈಯಕ್ತಿಕ ಕಲಹದಿಂದ ಮರ್ಡರ್ ಆಗಿದೆ ಅಂತೇಳಿ. ಗೃಹ ಮಂತ್ರಿಗಳು ಹೇಳ್ತಾರೆ ಆ ಹುಡುಗಿಯನ್ನು ಅವನು ಪ್ರೀತಿಸ್ತಾ ಇದ್ದ, ಆ ಕಾರಣಕ್ಕೋಸ್ಕರ ಅದು ಕೊಲೆ ಆಗಿದೆ ಅಂತೇಳಿ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಒಂದು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಆ ಹುಡುಗಿಯನ್ನು ಅವನು ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ದಿದ್ರೆ ಆ ಹುಡುಗಿಗೆ 14 ಬಾರಿ ಆತ ಚಾಕಿನಿಂದ ಇರಿದು ಹತ್ಯೆ ಮಾಡಿದಾನಲ್ಲ, ಆತ ನಿಜವಾದ ಪಾಗಲ್ ಪ್ರೇಮಿಯಾಗಿದ್ದರೆ ಅದೇ ಚಾಕುವಿನಿಂದ ಆತನ ಕುತ್ತಿಗೆಯನ್ನು ಕುಯ್ಕೊಂಡು ಅವನು ಸತ್ತೋಗ್ಬೇಕಿತ್ತು. ಆದರೆ ಅವನು ಆ ಥರ ಮಾಡಲಿಲ್ಲ. ಅವನು ಮತ್ತು ಒಟ್ಟು ಈ ಜಿಹಾದಿ ಮನಸ್ಥಿತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು, ನಾನು ಎಲ್ಲರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಜಿಹಾದಿ ಮನಸ್ಥಿತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಿರ್ತಕ್ಕಂಥ ಹೇಯ ಕೃತ್ಯ ಇದು. ಆತನ ಕ್ರಮವನ್ನು ನಾಚಿಕೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದು ಅವ್ರಿಗೆ ಸೇರಿರ್ತಕ್ಕಂಥ ವಿಚಾರ ಮತ್ತು ಅವರ ಮನೆಯ ವಿಚಾರ ಅಂತೇಳಿ ಹೇಳ್ತಾರೆ. ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಥರ ಬೇಜಾಬ್ದಾರಿತನ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ. ಇದು ಇವತ್ತು ಚುನಾವಣಾ ಯುದ್ಧ ಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ. ಕರ್ನಾಟಕದ ಮತದಾರರು ನಿಮ್ಮ ಮಾತನ್ನು ಗಮನಿಸ್ತಾ ಇರ್ತಾರೆ. ಇದಕ್ಕೆ ತಕ್ಕ ಪಾಠವನ್ನು 26ನೇ ತಾರೀಕು ಮತ್ತು 7ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ಈ ರಾಜ್ಯದ ಹೆಣ್ಣುಮಕ್ಕಳು, ಅದರಲ್ಲೂ ವಿಶೇಷವಾಗಿ ಈ ರಾಜ್ಯದ ಹೆಣ್ಣು ಮಕ್ಕಳು ನಿಮಗೆ ಪಾಠವನ್ನು ಕಲಿಸ್ತಾರೆ, ನಿಮಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅಂತೇಳಿ ಹೇಳ್ತಾ, ಏನು ನೊಂದ ಕುಟುಂಬ ಇದೆ, ಆ ಕುಟುಂಬದ ಸದಸ್ಯ ಕಾಂಗ್ರೆಸ್ನ ಕಾರ್ಪೊರೇಟ್ರು ಆ ಥರ ಹೇಳ್ತಾರೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಸಿಂತಾ ಅನಿಲ್ ಕುಮಾರ್ ಅವರು ಮಾತನಾಡಿ, ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣವನ್ನು ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಆ ಹೆಣ್ಣು ಮಗುಗೆ 14 ಬಾರಿ ಚುಚ್ಚಿ ಆ ಮಗುನ ಸಾಯಿಸಿದ್ದಾಳೆ. ಇದರಲ್ಲಿ ನಾವೆಲ್ಲ ಇವತ್ತಿನ ದಿನ ಹೆಚ್ಚಿನ ಮಹಿಳೆಯರಿದ್ದೀವಿ. ಇದರಿಂದ ನಮಗೆ ಎಷ್ಟು ಭಯಾನಕ ಆಗ್ತಿದೆ ಅಂದರೆ, ಮನೆಯೊಳಗಿರೋಕ್ಕೂ ಹೆಣ್ಮಕ್ಳಿಗೆ ತುಂಬಾನೇ ಭಯ ಆಗ್ತಿದೆ. ಯಾಕಂದರೆ ಮಕ್ಕಳೇ ಅಂತಲ್ಲ, ಮಹಿಳೆಯರು ಗೃಹಿಣಿಯರಿಗೂ ಸಹ ಇದೆಲ್ಲೋ ಒಂಥರ ಭಯಾನಕ ಸೃಷ್ಟಿ ಆಗ್ತಾ ಇದೆ. ಯಾಕಂದರೆ ಎಲ್ಲೂ ನಮಗೆ ಹೆಣ್ಣುಮಕ್ಳಿಗೆ ತಲೆ ಎತ್ಕೊಂಡು ಬಿಡ್ತಾ ಇಲ್ಲ. ಯಾಕಂದರೆ ಈಗ ನೋಡ್ತಾ ಇದ್ದೀರಾ ನೀವು, ನಮ್ಮ ರಾಜ್ಯದಲ್ಲಿ ಯಾವ ಸರ್ಕಾರ ನಮ್ಮ ಆಡಳಿತ ನಡೆಸ್ತಾ ಇದೆ ಅಂತ. ಇದೇ 19ನೇ ತಾರೀಕು ಈ ಕೃತ್ಯ ಆದಾಗ ನಮ್ಮ ಪರಮೇಶ್ವರ್ ಅವರ ಹೇಳಿಕೆ ನೋಡಿದ್ರೆ ನಿಜವಾಗ್ಲೂ ಅಸೂಯೆ ಆಗುತ್ತೆ. ಯಾಕಂದರೆ ಅವರಿಬ್ಬರು ಲವ್ ಮಾಡ್ತಿದ್ರು, ಅವರಿಬ್ರದ್ದು ವೈಯಕ್ತಿಕ ಏನೋ ಇತ್ತು ಅಂತ. ಈಗ ಸಾಯಿಸೋದ್ರಲ್ಲಿ ಏನಾದ್ರು ವೈಯಕ್ತಿಕ ಇರುತ್ತಾ? ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಾಗೆ ಅವನು ನಿಜವಾದ ಪ್ರೀತಿ ಇದ್ದಿದ್ರೆ ಅವನು ತನ್ನ ಜೀವ ಒತ್ತೆ ಇಟ್ಟು ಆ ಹೆಣ್ಮಗುನ ಉಳಿಸ್ಕೊಂತಿದ್ದ. ಆದರೆ ಆ ನಡು ದಾರಿಲಿ ಆ ಹೆಣ್ಣು ಮಗುಗೆ 14 ಬಾರಿ ಚುಚ್ಚಿ ಆ ಮಗುನ ಜೀವ ತೆಗಿತಾ ಇರಲಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರದವರು ಯಾರಿಗೆ ಸಪೋರ್ಟ್ ಮಾಡ್ಕೊಂಡು ಮೇಲ್ ತರ್ತಾ ಇದ್ದಾರೆ. ಅದೇ ನಮ್ಮ ಹಿಂದೂಗಳು ಎಷ್ಟು ಜನ ಒಳ್ಳೆ ಕೃತ್ಯಗಳನ್ನ ಮಾಡ್ತಾನೆ ಬಂದಿದ್ದೀವಿ. ನಮ್ಮ ನೇಹಾ ಅವರ ಹತ್ಯೆ ಆಯಿತು. ನಮ್ಮ ಹಿಂದೂ ಮಗಳ ಹತ್ಯೆ ಆಗಿರೋದನ್ನ ನಾವೆಲ್ಲ ಇಡೀ ಕರ್ನಾಟಕದ ಎಲ್ಲ ಹಿಂದೂ ಮಹಿಳೆಯರು ಖಂಡಿಸ್ತಾ ಇದ್ದೀವಿ. ಹಾಗೆ ಎಲ್ಲ ಜನಾಂಗದ ಮಹಿಳೆಯರು ಈ ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ. ಇದನ್ನ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೃಹ ಸಚಿವರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ನಮ್ಮ ಆ ಹೆಣ್ಣು ಮಗಳನ್ನ
ಅವಹೇಳನಕಾರಿ ರೀತಿಯಲ್ಲಿ ಅವಳ ವೈಯಕ್ತಿಕ ಸಂಬಂಧವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿ ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ನಮ್ಮ ದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ನಾವೆಲ್ಲ ಮಹಿಳಾ ಮೋರ್ಚಾದಿಂದ ಖಂಡಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಪುಷ್ಪರಾಜ್, ಜಿಲ್ಲಾ ವಕ್ತಾರರಾದ ಲೋಕೇಶ್, ಪುಟ್ಟಸ್ವಾಮಿ, ಮಾಧ್ಯಮ ಪ್ರಮುಖರಾದ ಮಧುರಾಜ್ ಅರಸ್, ಮುಖಂಡರಾದ ಕೋಟೆ ರಂಗಣ್ಣ, ಮಹಿಳಾ ಮೋರ್ಚಾ ಪವಿತ್ರ, ವೀಣಾ ರತ್ನಾಕರ್ ಶೆಟ್ಟಿ, ಚೈತ್ರಾ ಗೌಡ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.